ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ವಾಲ್ಯೂಮ್ ಅಂದರೆ ಏನು. ಗುರು, ಒಂದು ಸ್ಟಾಕ್ 10% ಏರುತ್ತೆ ಅಂದರೆ ಸಾಕಾ? ಇಲ್ಲ ತಾನೆ. ಅದರ ಹಿಂದೆ ವಾಲ್ಯೂಮ್ ಇದೆಯಾ ಅನ್ನೋದು ಇನ್ನೂ ಮುಖ್ಯ. ಯಾಕೆ ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೆಚ್ಚಿನ ಜನ ಪ್ರೈಸ್ ಮಾತ್ರ ನೋಡ್ತಾರೆ, ಆದರೆ ಅನುಭವ ಇರುವ ಟ್ರೇಡರ್ಗಳು ಪ್ರೈಸ್ ಜೊತೆಗೆ ವಾಲ್ಯೂಮ್ ಕೂಡ ನೋಡ್ತಾರೆ. ಯಾಕೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಒಂದು ವಾರದ ಸಂತೆಗೆ ಹೋಗಿದೆಯಾ ಅಂತ ನೀನು ಊಹಿಸು. ಒಂದು ಅಂಗಡಿಯಲ್ಲಿ 500 ಜನ ನಿಂತಿದ್ದಾರೆ, ಇನ್ನೊಂದು ಅಂಗಡಿಯಲ್ಲಿ 5 ಜನ ಮಾತ್ರ. ನಿನಗೆ ಯಾವ ಅಂಗಡಿ ಚೆನ್ನಾಗಿ ವ್ಯಾಪಾರ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ? ಅಫ್ಕೋರ್ಸ್ 500 ಜನ ಇದ್ದ ಅಂಗಡಿ ಅಲ್ವಾ? ಯಾಕೆಂದರೆ ಅಲ್ಲಿ ಖರೀದಿ ಮತ್ತು ಮಾರಾಟ ಜಾಸ್ತಿ ನಡೆಯುತ್ತಿದೆ. ವಾಲ್ಯೂಮ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ವಾಲ್ಯೂಮ್ ಅಂದರೆ ಏನು? ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಷೇರುಗಳು ಖರೀದಿ ಮತ್ತು ಮಾರಾಟ ಆಗಿವೆ ಅನ್ನೋದು ಆಗಿರ್ತದೆ. ಉದಾಹರಣೆಗೆ, ಒಂದು ಗಂಟೆಯಲ್ಲಿ 10 ಲಕ್ಷ ಷೇರುಗಳು ವ್ಯವಹಾರ ಆಗಿದ್ರೆ ಆ ಸಮಯದ ವಾಲ್ಯೂಮ್ ಜಾಸ್ತಿ. ಅದೇ 5,000 ಷೇರುಗಳು ಮಾತ್ರ ವ್ಯವಹಾರ ಆಗಿದ್ರೆ ವಾಲ್ಯೂಮ್ ಕಡಿಮೆ. ವಾಲ್ಯೂಮ್ ಯಾಕೆ ಅಷ್ಟು ಮುಖ್ಯ? ಒಂದು ಸ್ಟಾಕ್ 100ರಿಂದ 105ಕ್ಕೆ ಹೋಯಿತು, ಆದರೆ ವಾಲ್ಯೂಮ್ ತುಂಬ ಕಡಿಮೆ, ಅಂದರೆ ಆ ಏರಿಕೆಗೆ ಹೆಚ್ಚು ಬೆಂಬಲ ಇರದೇ ಇರಬಹುದು. ಇನ್ನೊಂದು ಸ್ಟಾಕ್ 100ರಿಂದ 105ಕ್ಕೆ ಹೋಯಿತು, ಈ ಬಾರಿ ವಾಲ್ಯೂಮ್ ತುಂಬ ಜಾಸ್ತಿ, ಅಂದರೆ ಹೆಚ್ಚು ಜನ ಆ ಚಲನೆಯಲ್ಲಿ ಭಾಗವಹಿಸಿದ್ದಾರೆ ಎಂದರ್ಥ. ಅದೇ ಹೆಚ್ಚು ಗಮನಿಸಬೇಕಾದ ಸ್ಟಾಕ್ ಆಗಿರಬಹುದು. ಬಿಗಿನರ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ. ಯಾವುದು? ಹೊಸ ಟ್ರೇಡರ್ಸ್ಗಳು ಪ್ರೈಸ್ ಮಾತ್ರ ನೋಡ್ತಾರೆ, ಆದರೆ ಪ್ರೈಸ್ ಜೊತೆಗೆ ವಾಲ್ಯೂಮ್ ನೋಡದೆ ನಿರ್ಧಾರ ತೆಗೆದುಕೊಂಡರೆ ತಪ್ಪಾಗಬಹುದು. ವಾಲ್ಯೂಮ್ ಕೂಡ ಪ್ರೈಸ್ಗೆ ಬಲ ಇದೆಯಾ ಇಲ್ಲವಾ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಮಾಹಿತಿ. ನೆನಪಿಟ್ಕೋ ಗುರು, ಪ್ರೈಸ್ ದಿಕ್ಕನ್ನು ತೋರಿಸ್ತದೆ, ವಾಲ್ಯೂಮ್ ಆ ದಿಕ್ಕಿಗೆ ಎಷ್ಟು ಬೆಂಬಲ ಇದೆ ಅನ್ನೋದನ್ನು ತೋರಿಸ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.